ಬನ್ನಿ ಇವಾಗ ನೋಡೋಣ ಒಳಗಡೆ ಸನ್ ರೂಫ್ ಬಗ್ಗೆ, ಸನ್ ರೂಫ್ ಯಾವ ಥರ ಇದೆ ಅಂತ. ಸೊ ಗಾಡಿ ಬಗ್ಗೆ ಎಲ್ಲ ಹೇಳಿದ್ದೀನಿ, ಸೊ ಗಾಡಿ ಎಲ್ಲ ಹೆಂಗೆ ಏನಾಗುತ್ತೆ ಅಂತ. ಸೊ ಇವಾಗ ಸನ್ ರೂಫ್ ಬಗ್ಗೆ ನೋಡೋಣ. ಸನ್ ರೂಫ್ ಏನು, ಸೊ ಇದ್ರದ್ದು ಏನು ಮೇನ್ ಫ್ಯೂಚರ್ ಇಲ್ಲಿ ಅಲ್ವಾ ಇರೋದು. ಸೊ ಬನ್ನಿ ನೋಡೋಣ. ನಮಸ್ಕಾರ. ಸೊ ನಾನು ನಿಮ್ಮ ಎಕ್ಸ್ಟ್ರೀಮ್ ಬಂಗಾರಪ್ಪ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಒಂದು ಗಾಡಿ ತೋರಿಸ್ತಾ ಇದ್ದೀನಿ, ಯಾವುದಂತ ಬನ್ನಿ ನೋಡೋಣ. ಈ ಗಾಡಿ ಬಂದ್ಬಿಟ್ಟು ಹೈಬ್ರಿಡ್ ಇಂಜನ್ ಹೊಂದಿರುವಂಥ ಗಾಡಿ. ಸೊ ಇದರ ಮೈಲೇಜು ಹಾಗೆ ಸಿಟಿಯಲ್ಲಿ ಇದ್ರದ್ದು ಸೈಲೆಂಟ್ ಆಗಿರೋ ಸೌಂಡು. ಸೊ ಅದಾದಮೇಲೆ ಇದರಲ್ಲಿ ಪರ್ಫಾರ್ಮೆನ್ಸ್ ಹೆಂಗಿದೆ ಸಿಟಿಯಲ್ಲಿ, ಸೊ ಇದ್ರ ಫ್ಯೂಚರ್ಸ್ ಏನಿದೆ ಅಂತ ತಿಳಿಯೋಣ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಒಂದೊಂದಾಗಿ. ಸೊ ನೋಡಿ, ಕೀ ಇಲ್ಲಿದೆ ನೋಡ್ಬೋದು. ಸೊ ಬನ್ನಿ ನೋಡೋಣ ಇವಾಗ ಒಳಗಡೆ ಹೋಗಿ. ಸೊ ಕಂಫರ್ಟು ಮತ್ತು ಸ್ಪೇಸು, ಒಟ್ಟಾಮೆನ್ ಸೀಟ್ಗಳು ಇವು. ಸೊ ಮಧ್ಯದಲ್ಲಿರುವಂಥ ಸೀಟ್ ಬಗ್ಗೆ ನೀವು ಗಮನಿಸಬಹುದು. ಸೊ ಯಾವ ಥರ ಇದೆ ಸ್ಪೇಸ್ ಅಂತ, ತುಂಬ ಚೆನ್ನಾಗಿದೆ. ಸೊ ಫ್ಯಾಮಿಲಿಗೆ ಒಳ್ಳೆಯ ಗಾಡಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ನಾನು. ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ ನೋಡ್ತಾ ಇದ್ದೀರಾ ಅಲ್ಲ. ಫುಲ್ಲು ಒಟಾಮಿನ್ ಸೀಟ್ಗಳಂತಿದ್ದು, ಒಟಾಮಿನ್ ಸೀಟ್ ಅಂತೆ. ಸೊ ಅಂದರೆ ಮೋಸ್ಟ್ಲಿ ಲೆದರ್ ಏನು ಅದೇನು ಬೇರೆ ಬರುತ್ತೆ, ಅದು ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈ ಥರ ಇದೆ, ಇದು ಹಿಂದುಗಡೆದು. ಸೊ ಅದಾದಮೇಲೆ ಮುಂದೆ ಏನು ನೋಡ್ಬೋದು. ಸೊ ಇಲ್ಲೆಲ್ಲ ನೀವೇನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಇಟ್ಕೋಬೋದು, ಬೇಕಾದರೂ ಟಿಫನು ಊಟನೂ ಮಾಡ್ಬೋದು. ಸೊ ಇಲ್ಲಿ ವಾಟರ್ ಬಾಟ್ಲು. ಸೊ ನೋಡಿ ಇಲ್ಲಿ ಎ ಸಿ ಕಂಟ್ರೋಲ್ ಇದೆ, ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಎ ಸಿನ ಟೆಂಪ್ರೇಚರು ಹೈ ಲೋ ಎಲ್ಲ ಮಾಡ್ಕೋಬೋದು. ಸೊ ನೀವು ಆಟೋನು ಇಕ್ಬೋದು, ಆಮೇಲೆ ಫ್ಯಾನು ಹೆಚ್ಚು ಕಮ್ಮಿ ಮಾಡ್ಬೋದು, ಎ ಸಿ ಆಫು ಕೂಡ ಮಾಡ್ಬೋದು. ಇದು ಸಪ್ರೇಟ್ ಇದೆ. ಸೊ ಫ್ರಂಟ್ದೇ ಬೇರೆ ಇದೇ ಬೇರೆ. ಆಮೇಲೆ ಸಿ ಪಿನ್ದು 2 ಚಾರ್ಜಿಂಗ್ ಇದೆ, ನೋಡ್ಬೋದು ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇದು ಸಿ ಪಿನ್ದು 2 ಚಾರ್ಜರ್ ಇದು. ಸೊ ನೋಡಿ ಇದು ಏನು 4 kg ಗಂಟ ಇದರಲ್ಲಿ ನೇತಾಕ್ಬೋದಂತೆ. ಗೊತ್ತಿದ್ದವರು ನನಗೆ ಕಮೆಂಟ್ ಮಾಡಿ. ಸೊ ಇವಾಗ ಡಿಕ್ಕಿ ಓಪನ್ ಮಾಡಿದ್ದೀನಿ, ಏನಿಲ್ಲ, ಜಸ್ಟ್ ಇಷ್ಟು ಪ್ರೆಸ್ ಮಾಡಿದರೆ ಕೆಳಗೆ ಹೋಗುತ್ತೆ ನೋಡಿ, ಫುಲ್ ತಾನೇ ಹೋಗುತ್ತೆ ಮೇಲ್ಗಡೆ, ನೋಡ್ಕೋಬೋದು ನೀವು. ಸೊ ತುಂಬ ಚೆನ್ನಾಗಿದೆ ಫ್ಯೂಚರ್ ಇದು. ಸೊ ಅದಾದಮೇಲೆ ಇಲ್ಲಿ ಸೀಟ್ ಫೋಲ್ಡ್ ಮಾಡ್ಬೋದು ನೀವು, ಇಷ್ಟಿದೆ ನೋಡಿ ಸ್ಪೇಸ್, ತುಂಬ ಚೆನ್ನಾಗಿದೆ. ಆರಾಮಾಗಿ ಇಟ್ಕೋಬೋದು, ಏನು ಬೇಕಾದ್ರೂ ಇಟ್ಕೋಬೋದು. ಸೀಟ್ ಫೋಲ್ಡ್ ಮಾಡಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ಸ್ಪೇಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಫುಲ್ಲು ಇದೇನಿದೆಯಲ್ವಾ, ಇದು ಸೀಟ್ನ ಫುಲ್ಲು ಫೋಲ್ಡ್ ಮಾಡ್ಬೋದು. ಸೊ ಅದು ನೋಡಿ, ಬೇಕಾದರೆ ತೋರಿಸ್ತೀನಿ ನಿಮಗೆ ನಾನು ಇಲ್ಲಿ. ನೋಡಿ ಅದು ರಿಮೂವ್ ಮಾಡ್ಬೇಕಂತ ಅನಿಸುತ್ತೆ. ಸೊ ಇದು ರಿಮೂವ್ ಮಾಡಿದರೆ ಫುಲ್ಲು ಸೀಟು ಫೋಲ್ಡ್ ಆಗುತ್ತೆ. ಅದು ತುಂಬ ಡಿಕ್ಕಿ ಸ್ಪೇಸ್ ತುಂಬ ಆಗುತ್ತೆ ಅವಾಗ. ಸೊ ನೋಡಿ ಈ ಥರ ಇದೆ ಮುಂದುಗಡೆ ಕೂತ್ಕೊಳ್ಳೋರಿಗೆ. ಸೊ ನೋಡಿ ಹಿಂಗೆ ತಿರ್ಗಾ ನೋಡಿ ಡಿಕ್ಕಿ ಈ ಥರ ಇದೆ. ಮತ್ತು ಡಿಕ್ಕಿ ಲಾಕ್ ಮಾಡ್ಬೇಕಂತಂದರೆ ಸೊ ಏನಿಲ್ಲ, ಇಲ್ಲಿ ಲಾಕ್ ಅಂತ ಇದೆ ನೋಡ್ಬೋದು, ಇಲ್ಲಿದೆ ಅಲ್ವಾ. ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ತಾನೇ ಲಾಕ್ ಆಗುತ್ತೆ, ನೋಡ್ಬೋದು ನೀವು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಲಾಕ್ ಆಗಿಬಿಡುತ್ತೆ. ಬನ್ನಿ ಇವಾಗ ನಾವು ನೋಡೋಣ ಮುಂದ್ಗಡೆ ಸಿಸ್ಟಮ್ ಯಾವ ಥರ ಇದೆ ಅಂತ. ಸೊ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ. ಸೊ ಎಂಟ್ರೆನ್ಸಲ್ಲಿ ನೋಡಿ ಈ ಥರ ಇರುತ್ತೆ. ಸೀಟೆಲ್ಲ ಅಡ್ಜಸ್ಟ್ಮೆಂಟು ನೀವು ಸೆಟ್ ಮಾಡಿದರೆ 1 2 ಅಂತ ತಾನೇ ಸೆಟ್ ಆಗುತ್ತೆ. ಇಲ್ಲಿ ಸೆಟ್ ಮಾಡ್ಕೋಬೋದು. ಸೆಟ್ ಮಾಡ್ಕೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಕಂಫರ್ಟೇಬಲ್, ಯಾರೇ ಯೂಸ್ ಮಾಡಿದ್ರು ಕೂಡ. ಸೊ ನೀವು 1 2 ಅಂತ ಕ್ಲಿಕ್ ಮಾಡಿ ಇದು ಪ್ರೆಸ್ ಮಾಡಿದ್ರೆ ಸಾಕು, ನಿಮ್ಮ ಕಂಫರ್ಟಿಗೆ ಬಂದುಬಿಡುತ್ತೆ ಸೀಟು. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಮಾಮೂಲಿ ವಿಂಡೋದು. ಸೊ ಇದು ಲಾಕು ಅನ್ಲಾಕು, ಇದು ಚೈಲ್ಡ್ ಲಾಕು. ಸೊ ಇದು ಮಿರರ್ ಕಂಟ್ರೋಲು, ಇದು ಮಿರರ್ ರೊಟೇಟ್ ಇದು. ಸೊ ಬನ್ನಿ ಇಲ್ಲಿ ನೋಡೋಣ. ಸೊ ಇದು ಲೈಟ್ದು. ಸೊ ಇಲ್ಲಿಂದನೂ ಡಿಕ್ಕಿ ಓಪನ್ ಮಾಡ್ಕೋಬೋದು ನೀವು. ಸೊ ಅಲ್ಲಿ ಇದೆ ಡಬಲ್ ಆಪ್ಷನ್ ಇದೆ. ಇದು ಲೈಟ್ ಅಡ್ಜಸ್ಟ್ಮೆಂಟು ಮುಂದುಗಡೆದು. ಹೆಡ್ ಲೈಟ್ ಇದೆ ಅಲ್ವಾ, ಇದ್ರ ಅಡ್ಜಸ್ಟ್ಮೆಂಟ್ ಇದು. ಸೊ ಇದು ಬಂದುಬಿಟ್ಟು ಐ ಬೀಮ್ದು ಇದು. ಸೊ ಇದನ್ನ ಯಾವ ಥರ ಅಂದರೆ, ಇಲ್ಲಿ ಐ ಬೀಮು ನೀವು ಪ್ರೆಸ್ ಮಾಡ್ತಾ ಇದ್ರೆ ಇಲ್ಲಿ ಆಟೋದಲ್ಲಿದ್ದರೆ ಮಾತ್ರ ಬರುತ್ತೆ ಐ ಬೀಮು, ಇಲ್ಲಾಂದರೆ ಬರಲ್ಲ. ಇಲ್ಲಿ ಆಫ್ ಮಾಡಿದ್ರೆ ಅಲ್ಲಿ ಬರಲ್ಲ. ಸೊ ಬನ್ನಿ ಇವಾಗ ನೋಡೋಣ ಒಳಗೆ ಯಾವ ಥರ ಇದೆ ಅಂತ. ಸೊ ನೋಡಿದ್ರಲ್ಲ, ಇಲ್ಲೇ ಹೇಳಿದ್ನಲ್ವಾ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ನಾವು ನೋಡೋಣ. ಸೊ ಇವಾಗ ಗಾಡಿ ಆನ್ ಮಾಡ್ತಾ ಇದ್ದೀನಿ ನೋಡಿ. ಡೋರ್ ಓಪನ್ ಇದ್ದರೆ ಸೊ ಈ ಥರ ಸಿಂಬಲ್ ತೋರಿಸುತ್ತೆ ನಿಮಗೆ ಗಾಡಿ. ಸೊ ಸೆನ್ಸರ್ ಕೂಡ ಬರುತ್ತೆ ಹಾಗೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಇಲ್ಲಿ ಸ್ಟಾರ್ಟ್ ಬಟನ್ ಬಂದ್ಬಿಟ್ಟು ಸ್ಟಾರ್ಟ್ ಇಂಜನ್ ಅಂತ ಹೇಳ್ಬಿಟ್ಟು ಪವರ್ ಅಂತಿದೆ. ಜಸ್ಟ್ ಪವರ್ ಮೇಲೆ ಕ್ಲಿಕ್ ಮಾಡಬೇಕು. ಪವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಮೇನು ನೀವು ನೋಡ್ಬೋದು, ಇಲ್ಲಿ ಬ್ರೇಕ್ ಇದೆ, ಇದು ಬ್ರೇಕ್ ಇದು. ಇದ್ರ ಮೇಲೆ ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ, ಸೊ ಆವಾಗ ಇದನ್ನು ಕ್ಲಿಕ್ ಮಾಡಿದರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಗಾಡಿ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಇದು ಗಾಡಿ ಸ್ಟಾರ್ಟ್ ಯಾವ ಥರ ಅಂತಂದರೆ ಇದರಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಆಕ್ಸಿಲೇಟರು, ಇದು ಬ್ರೇಕು.
ಸೊ ಬ್ರೇಕ್ ಮೇಲೆ ನೀವು ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಆವಾಗ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಪವರ್ ಬಟನ್ ಅಂತ ಇದೆಯಲ್ವಾ, ಇದನ್ನು ಪ್ರೆಸ್ ಮಾಡಿದ್ರೆ ಸೊ ಗಾಡಿ ಆಟೋಮೆಟಿಕ್ಕು ಆನ್ ಆಯಿತು. ಸೊ ಆನ್ ಆಯಿತು ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲೊಂದು ಬಂದಿದೆ ನೋಡಿ, ಫೀ ಆ ಥರ ಇದೆಯಲ್ವಾ, ರೆಡಿ ಅಂತ ಇದೆ ನೋಡಿ, ಇದೇನೇ ಇದರಲ್ಲಿ ರೆಡಿ ಅಂತ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ವಾ, ಇದೇನೇ ಇದರದ್ದು ಗಾಡಿ ಆನ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗೋದು. ಸೊ ಏನಂದರೆ ಈ ಗಾಡೀಲಿ ನಿಮಗೆ ಸೌಂಡೇ ಬರಲ್ಲ, ನಿಮ್ಮ ಗಾಡಿ ಆನ್ ಆಗಿದೆಯಾ ಆಫ್ ಆಗಿದೆ ಅಂತ ಗೊತ್ತಾಗಲ್ಲ. ಜಸ್ಟ್ ಇದನ್ನ ನೋಡ್ಕೋಬೇಕು ನೀವು. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ರೆಡಿ ಅಂತ ಇದೆ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಲ್ಲಿ. ಸೊ ಇದೇನೇ ಇದರಲ್ಲಿ ಬಿಸಿಲಿದೆ, ಸೊ ಅದರಿಂದಾಗಿ ಮೊಬೈಲಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಕ್ಯಾಮ್ರಾ ತಂದಿಲ್ಲ ನಾನು, ಸೊ ಬೇಜಾರು ಮಾಡ್ಕೋಬೇಡಿ. ಸೊ ಕ್ಯಾಮ್ರಾದಿಂದನೂ ಮಾಡೋಣ ಮುಂದಕ್ಕೆ ವೀಡಿಯೋ, ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ. ಸೊ ಬನ್ನಿ ಸಿಸ್ಟಮ್ ನೋಡೋಣ ಇವಾಗ. ಇದು ಬಂದ್ಬಿಟ್ಟು ಕಂಪ್ನಿದು JBL. ಸೊ ಇದು ವಾಲ್ಯೂಮ್ ಕಮ್ಮಿ ಮಾಡೋದು, ಇದು ಜಾಸ್ತಿ ಮಾಡೋದು, ಇದು ಗೊತ್ತಾಯ್ತು ಅನ್ಕೋತೀನಿ. ಇವಾಗ ರೇಡಿಯೋ ಓಡ್ತಾ ಇದೆ, ಓಕೆನಾ. ಸೊ ಇದು ವಾಯ್ಸ್ ಕಂಟ್ರೋಲು. ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವೇನು ಹೇಳ್ತೀರೋ ಜಮಿನಿ ಥರ ಇದು ಕೂಡ ವರ್ಕ್ ಆಗುತ್ತೆ. ಗಾಡೀಲಿ ಏನಾದರೂ ಎಕ್ಸಾಂಪಲ್ ನೋಡಿ, ನಾನು ಹೇಳ್ತೀನಿ, ಸನ್ ರೂಪು ಓಪನ್ ಮಾಡಿ ಅಂತ ಹೇಳ್ತೀನಿ, ಇದು ಓಪನ್ ಮಾಡುತ್ತೆ ನೋಡಿ ನೀವು ಬೇಕಾದರೆ. ಪ್ಲೀಸ್ ಓಪನ್ ದ ಸನ್ ರೂಪ್. Please open sunroof. I'm sorry, but I still do not get available command will be shown on each screen by saying cancel. Open the sunroof. Sorry, could you repeat that? ಸೊ ಇದರಲ್ಲಿ ಆ ಸಿಸ್ಟಮ್ ಇಲ್ಲ ಅಂತ ಅನ್ಕೊತೀನಿ, ಬೇರೆ ಗಾಡಿಲೇ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ವರ್ಕ್ ಆಗಲ್ಲ. ಸೊ ಇಲ್ಲಿ ವಾಲ್ಯೂಮ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇದು ಆಫ್ ಮಾಡ್ತೀನಿ ನಾನು, ಅದು ಸುಮ್ಮನೆ ರನ್ ಆಗ್ತಾ ಇರುತ್ತೆ ಅದು. ಬನ್ನಿ, ಇದು ಸೊ ಮಾಮೂಲಿ ಗೊತ್ತಲ್ಲ AC ಇದು. ಸೊ ಇಲ್ಲಿ ಕೂಡ ಇದೆ, ಅದೇ ಬೇರೆ ಇದೆ ಬೇರೆ. ಸೊ ಆಮೇಲೆ ಇದರಲ್ಲಿ ಏನು ಫ್ಯೂಚರ್ ಅಂದರೆ ಇದೇನಕ್ಕೆ ಕೊಟ್ಟಿದ್ದಾನೆ ಅಂದರೆ ಸೀಟ್ಗೆ ಇಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಒಳಗಡೆಯಿಂದ ನಮಗೆ ಇದು ಬರುತ್ತೆ ಕೋಲ್ಡು. ಸೊ ಜಾಸ್ತಿ ಬಿಸಿಲಲ್ಲಿ ಹೋಗ್ತಾ ಇದ್ರೆ ಇದ್ರೊಳಗಡೆಯಿಂದ ಬರುತ್ತೆ ನಮಗೆ AC. ಸೊ ಅದ್ರದ್ದು ಇದು ಆ ಕಡೆ ಸೀಟ್ ಇದು ಡ್ರೈವರ್ ಸೈಡ್ ಇದು, ಓಕೆನಾ. ಸೊ ಇದಾದ್ಮೇಲೆ ಇವಾಗ ಸದ್ಯ DL ಇದೆ ಗಾಡಿ. ಇದು V ಅಂತ ಇದೆ ಅಲ್ವಾ, ಇದು ಬಂದ್ಬಿಟ್ಟು ಇದು ಏನು ಅಂತಂದರೆ ನೋಡಿ, ಪ್ರೆಸ್ ಮಾಡ್ತೇನೆ ನೋಡಿ, ಗಾಡಿ ನೋಡಿ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ನಿಮ್ಮ ಗಾಡಿ ಎಲ್ಲಿ ನಿಂತ್ಕೊಂಡಿದೆ ನೀವು ತೆಗಿಬೇಕಾದ್ರೆ ಹಿಂದ್ಗಡೆ ಮುಂದ್ಗಡೆ ಆಲ್ಮೋಸ್ಟ್ ನಿಮಗೆ 360 ನಮಗೆ ತೋರಿಸುತ್ತೆ ವೆಹಿಕಲ್ ಯಾವ ಕಡೆ ಇದೆ ಏನು ಅಂತ. ನೀವು ಗಾಡಿ ಎತ್ತಬೇಕಾದ್ರೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಒಂದ್ಸತಿ ನೋಡ್ಕೋಬೋದು, ಜಸ್ಟ್ ಇದ್ರ ಮೇಲೆ ಪ್ರೆಸ್ ಮಾಡಿದರೆ ಸಾಕು. ಸೊ ಓಕೆ, ಇದನ್ನ ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ, ಹೋಗ್ಬಿಡುತ್ತೆ ಅದು ನೋಡಿ. ಸೊ ಇದರಲ್ಲಿ ನೋಡಿ ಎರಡು ಥರನೂ ವೀಲ್ ಎಲ್ಲಿದೆ ಅಂತಲೂ ತೋರಿಸುತ್ತೆ. ಸೊ ಇವಾಗ ನಾನು ಆಫ್ ಮಾಡಿದ್ದೀನಿ, ಇದರಲ್ಲಿ 360 ಕ್ಯಾಮ್ರಾ ಬರುತ್ತೆ ಇವಾಗ. ಸೊ ಈಗ AC ಎಲ್ಲ ಆನ್ ಆಗಿದೆ. ಸೊ ಇದು ಬಂದ್ಬಿಟ್ಟು AC ಆಫ್ ಮಾಡೋದು, ಓಕೆನಾ. ಇದು ಆಟೋದಲ್ಲಿ ಇರೋದು. ಸೊ ನೀವು ಸೆಟ್ ಮಾಡಿದ್ರೆ ಇದು ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಅದಾಗೆ ರನ್ ಆಗ್ತಾ ಇರುತ್ತೆ. ಸೇಮ್ ಕೋಲ್ಡ್ ಮೇಂಟೈನ್ ಮಾಡುತ್ತೆ ಗಾಡಿ ಒಳಗಡೆ. ಸೊ ಅದಕ್ಕೆ ಆಟೋ ಅಂತಾರೆ, ಓಕೆನಾ. ಸೊ ಇದು ಬಂದ್ಬಿಟ್ಟು AC ಆನು. ಇದು ಬಂದ್ಬಿಟ್ಟು ಸೊ ಒಳಗಡೆದು ಏನಾದರೂ ಸ್ಮೆಲ್ ಇದ್ರೆ ಸೊ ಹೊರಗಡೆ ಇದು ಮಾಡುತ್ತೆ, ಪ್ರೆಸ್ ಮಾಡುತ್ತೆ ಇದು. ಸೊ ಇದು ಬಂದು ಫ್ರಂಟ್ ಅಂದರೆ ನಿಮಗೆ ಗೊತ್ತಲ್ಲ, ಗ್ಲಾಸ್ ಇದು. ನಿಮ್ಗೆ ಏನಾದರೂ ಫುಲ್ ಫಾಗ್ ಬಂತಂದರೆ ಅವಾಗ ಇದನ್ನು ಪ್ರೆಸ್ ಮಾಡಬೇಕು. ಇದು ಪ್ರೆಸ್ ಮಾಡಿದರೆ ಮುಂದ್ಗಡೆದು ಫಾಗ್ ಎಲ್ಲ ಕ್ಲಿಯರ್ ಆಗುತ್ತೆ. ಇದು ಹಿಂದ್ಗಡೆದು ರೇರ್ ಅಂದರೆ ಇದು ಹಿಂದೆದು. ಸೊ ಅಂದರೆ ಹಿಂದ್ಗಡೆ ಇದ್ರದ್ದು ಗ್ಲಾಸ್ದು. ಸೊ ಇಲ್ಲಿ ಏನು ಅಂತಂದರೆ ಅವಾಗಲೇ ಇದು ತೋರಿಸಿ ನಾನು V ಅಂತ. ಇದು ಬಂದ್ಬಿಟ್ಟು ಜಸ್ಟ್ ಇದು ಪಾರ್ಕಿಂಗ್ ಇದು. ಸೊ ಇದು ಪಾರ್ಕಿಂಗ್ ಯಾವ ಥರ ಅಂದರೆ, ಸೊ ಇದನ್ನ ಮೇಲೆ ಮಾಡಿದ್ರೆ ಗಾಡಿ ಇವಾಗ ಪಾರ್ಕಿಂಗ್ ಅಲ್ಲಿ ಇದೆ, ನೋಡ್ಬೋದು ನೀವು, ಅಲ್ಲಿ ಕಾಣಿಸ್ತಾ ಇದೆ ನೋಡಿ P ಅಂತ. ಒಂದು ನಿಮಿಷ ಜೂಮ್ ಆಗ್ತೀನಿ ನೋಡಿ, ಇದೇನೆ ಪಾರ್ಕಿಂಗ್ ಅಂದ್ರೆ ಇದೇನೆ, ಓಕೆನಾ. ಸೊ ಅಲ್ಲಿದೆ. ಇವಾಗ ಅದು ರಿಮೂವ್ ಆಗುತ್ತೆ ನೋಡಿ, ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ಇವಾಗ. ನೋಡಿ ಇದನ್ನ ಜಸ್ಟ್ ಹಿಂಗೆ ಕೆಳಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಹೋಯ್ತು, ನೋಡ್ಬೋದು ನೀವು ಇಲ್ಲಿ ನೋಡಿ, ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ, ಓಕೆನಾ. ಈ ತರ ಇರುತ್ತೆ ಸಿಸ್ಟಮ್ ಇದು ಈ ತರ ವರ್ಕ್ ಆಗುತ್ತೆ ಪಾರ್ಕಿಂಗ್ ಇದು, ಓಕೆನಾ. ಅದಾದ್ಮೇಲೆ ಟೋಲ್ಡ್ ಅಂದ್ರೆ ಗಾಡಿ ನಿಲ್ಲುತ್ತೆ. ಇದು ಡ್ರೈವ್ ಮೋಡು, ಇದು EV ಮೋಡು, ಇದು ಆಫ್ ರೋಡ್ದು. ಇದು ಏನಾದರೂ ಮಳೆ ಗಿಳೆ ಬಂದಾಗ ಸೊ ಇದನ್ನ ಯೂಸ್ ಮಾಡ್ಕೋಬೋದು ನಾವು. ಸೊ ಇಲ್ಲಿ ನೋಡಿ ಇವಾಗ ಸದ್ಯ PL ಇದೆ ನೋಡಿ, ವೆಹಿಕಲ್ ತೋರಿಸ್ತಾ ಇದೆ, ವಿಂಡೋ ಓಪನ್ ಇದೆ, ನೀನು ಗೇರ್ ಶಿಫ್ಟ್ ಮಾಡ್ತಾ ಇದೆಯಾ ಅಂತ ತೋರಿಸ್ತಾ ಇದೆ ನೋಡಿ. ಬಿಫೋರ್ ಎಕ್ಸಿಟ್ ಯುವರ್ ವೆಹಿಕಲ್ ನೋಡಿ, ಎಲ್ಲ ಕಡೆ ಇದರಲ್ಲಿ ಎಲ್ಲ ತೋರಿಸ್ಬಿಡುತ್ತೆ ನಮಗೆ ನೋಡಿ. ಎಲ್ಲ ಕಡೆ ಗಾಡಿ ಹೋಗೋಕ್ಕಾಗಲ್ಲ, ಹಿಂದೆ ಮುಂದೆ ಎಲ್ಲ ಗಾಡಿ ಇದೆ, ಫುಲ್ ಟಚ್ ಆಗುತ್ತೆ ಅಂತ ತೋರಿಸ್ತಾ ಇದೆ ನೋಡಿ. ಸೊ ಈ ಥರ ಇದೆ. ಇದು ಏನಪ್ಪ ಅಂತಂದರೆ ಇಲ್ಲಿ ನಾನು ನಿಮಗೆ ತೋರಿಸೋದು, ಇದು ಪಾರ್ಕಿಂಗು, ಇದು ರಿವರ್ಸ್ ಗೇರು, ಇದು ನ್ಯೂಟ್ರಲ್ಲು, ಇದು ಪ್ಲಸ್ಸು, ಇದು
ಸ್ಪೋರ್ಟ್ಸ್ ಅಂತ ಇದೆ. ಅಂದರೆ ಇವಾಗ ಗಾಡಿ ಡಿ ಎಲ್ ಇದೆ, ಅಂದರೆ ಡ್ರೈವಿಂಗಲ್ಲಿ ಇದೆ. ಸೊ ಇಲ್ಲಿ ಬಂದು ನೋಡ್ಬೋದು ನೀವು, ಇಲ್ಲಿ ಡಿ ಅಂತ ಕಾಣಿಸ್ತಾ ಇದೆ ಅಲ್ವಾ. ಸೊ ಡಿ ಇವಾಗ ಇಲ್ಲಿ ಪ್ಲಸ್ಗೆ ಹಾಕ್ತೀನಿ ನೋಡಿ. ಪ್ಲಸ್ ಅಂದರೆ ಜಸ್ಟ್ ಈ ಕಡೆ ಪ್ರೆಸ್ ಮಾಡ್ಕೋಬೇಕಿದು, ಆವಾಗ ಇಲ್ಲಿ ಸ್ಪೋರ್ಟ್ಸಲ್ಲಿ ಬರುತ್ತೆ ನೋಡಿ. ಓಕೆನಾ, ಸ್ಪೋರ್ಟ್ಸ್ ಮೋಡ್ ಇದು, ಫುಲ್ ಸ್ಪೀಡಾಗಿ ಹೋಗುತ್ತೆ ಗಾಡಿ. ಅದಾದಮೇಲೆ ಇದರಲ್ಲಿ ಇನ್ನೊಂದಿದೆ. ಸೊ ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು. ಸೊ ಇದು ಬಂದ್ಬಿಟ್ಟು ಗೇರು ಇಲ್ಲೇನೆ ಓಡಿಸ್ಕೊ, ನೀವು ಇಲ್ಲೇ ಗೇರ್ ಹಾಕೋಬೋದು ಈ ಗಾಡೀಲಿ. ಇದು ಕಾಣಿಸ್ತಾ ಇದೆಯಲ್ಲ, ಇದು ಗೇರು ರಿಮೂವ್ ಮಾಡೋದು. ಸೊ ಇದು ಗೇರ್, ಇದು ಗೇರ್, ಇದು ಮೈನಸ್ಸು, ಇದು ಪ್ಲಸ್. ಇದು ನೋಡ್ಬೋದು ನೀವು ಇಲ್ಲಿಂದಾನೇ ಗೇರ್ ಹಾಕೋಬೋದು ನೀವು ಗಾಡಿದು ಅಂದಾಗೆ. ಇದೆಲ್ಲ ಗೊತ್ತಾಯ್ತಲ್ಲ. ಸೊ ಇದು ಹೇಳಿದ್ನಲ್ವಾ, ಇದೇನೋ ಟೈಮಿಂಗ್ ಅಂತ ನನಗೆ ಗೊತ್ತಿಲ್ಲ ಅದು. ಸೊ ಇದು ಲೈನ್ದು, ರೋಡಲ್ಲಿ ಲೈನ್ ಇರುತ್ತೆ 3-4, ಆ ಲೈನ್ ಫಾಲೋ ಮಾಡುತ್ತೆ ಇದು. ನೀವು ಹೇಳಿದ್ರು ಕೂಡ ಗಾಡಿ ಆ ಕಡೆ ಹೋಗಲ್ಲ, ಒಂದು ಲೈನ್ ಫಾಲೋ ಮಾಡಿ ಅಂತ ಅದು ನಿಮ್ಗೆ ತೋರಿಸುತ್ತೆ. ಸ್ಟೇರಿಂಗ್ ಅಷ್ಟು ಸುಲಭವಾಗಿ ನಿಮಗೆ ಬಿಟ್ಕೊಡಲ್ಲ ಅದು. ಇದು ಮೂಡ್, ಇದು ಡ್ರೈವಿಂಗ್ ಮೂಡು, ಆಫ್ ರೋಡು. ಸೊ ಅದಾದಮೇಲೆ ಬೇರೆ ಎಲ್ಲ ಮೂಡ್ ಚೇಂಜ್ ಮಾಡ್ಕೋಬೋದು ಅಂತ ಅನಿಸುತ್ತೆ. ಸೊ ಇದೆಲ್ಲ ಮೂಡ್ ಕ್ಯಾನ್ಸಲ್ ಮಾಡೋದು ಇದು. ಸೊ ಇದು ರೀಪ್ರೆಸ್ ಅಂತ ಅನಿಸುತ್ತೆ ಅಷ್ಟೇ. ಇನ್ನು ಆಯ್ತಲ್ವಾ. ಸೊ ನೋಡಿ ಇಲ್ಲೇನಿದೆ, ಇದು ಚಾರ್ಜಿಂಗ್, ಇದು USB ಇದು. ಸೊ ಇದರಲ್ಲಿ ಇನ್ನೊಂದು ಬರುತ್ತಲ್ವಾ 120 ಔಟ್ಲೆಟ್ ಅಂತೇಳಿ. ಸೊ ಅದು ಇಲ್ಲಿ ಕೊಟ್ಟಿದ್ದಾನೆ ಇದಕ್ಕೆ. ಸೊ ಇದು ತುಂಬ ಡ್ಯಾಶ್ ಬೋರ್ಡ್ ಹತ್ರನೇ ಇದೆ, ನೋಡ್ಬೋದು ನೀವು. ಇಲ್ಲಿದೆ, ಇದಕ್ಕೆ ಆಫ್ ಮಾಡ್ತೀನಿ. ಸ್ವಲ್ಪ ಸೌಂಡ್ ಬರ್ತಾ ಇದೆ, ಇರಿ ನೋಡೋಣ, ಆಫ್ ಮಾಡೋಣ. ಯಾವ ಥರ ಓಪನ್ ಆಗುತ್ತೆ ಏನು ಅಂತ. ಸೊ ಬನ್ನಿ, ಇವಾಗ ಸನ್ ರೂಪ್ ಓಪನ್ ಮಾಡ್ತಾ ಇದ್ದೀನಿ. ಸನ್ ರೂಪ್ ಓಪನ್ ಮಾಡೋದು ಆಲ್ಮೋಸ್ಟ್ ನೀವು ನೋಡ್ಬೋದು, ಈಗ ಕ್ಲೋಸ್ ಇದೆ. ಸೊ ಇದು ನೋಡ್ತಾ ಇರಿ, ಹಿಂಗೆ ಆನ್ ಮಾಡ್ತೀನಿ ಇವಾಗ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಇದೇನೆ ಈ ಬಟನ್ ಹಿಂಗೆ ಪ್ರೆಸ್ ಮಾಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಟನ್ ಪ್ರೆಸ್ ಮಾಡ್ತೀನಿ ನಾನು, ಈಗ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ಈಗ ನೋಡಿ. ಸೊ ಈ ಥರ ಓಪನ್ ಆಗುತ್ತೆ ಇದು. ಸನ್ ರೂಪು ಫುಲ್ ಓಪನ್ ಆಯಿತು. ತುಂಬ ದೊಡ್ಡದಿದೆ ಸನ್ ರೂಪ್, ಇಲ್ಲಿಂದ ನೋಡ್ಬೋದು ನೀವು. ತುಂಬ ದೊಡ್ಡದಿದೆ ಸನ್ ರೂಪು. ಸೊ ಅದಾದಮೇಲೆ ಫುಲ್ ಗ್ಲಾಸ್ ಓಪನ್ ಮಾಡೋಣವಾ. ಸೊ ಗ್ಲಾಸ್ ಓಪನ್ ಮಾಡೋಣ, ಹಂಗೆ ಇರಿ, ನೋಡ್ಬೋದು. ನೋಡಿ ಗ್ಲಾಸನ್ನು ಓಪನ್ ಆಗ್ತಾ ಇದೆ, ನೋಡ್ಬೋದು ನೀವು. ಇದು ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೀವು. ನೋಡಿ ಗ್ಲಾಸ್ ಬಂದ್ಬಿಟ್ಟು ಲಾಸ್ಟ್ ಇಷ್ಟೇನೆ, ಇದ್ರ ಮೇಲೆಲ್ಲ ಓಪನ್ ಆಗಲ್ಲ, ಇಷ್ಟೇನೆ ಸನ್ ರೂಪ್ದು. ಓಕೆನಾ. ಸೊ ಗ್ಲಾಸ್ ಓಪನ್ ಮಾಡೋದು ಈ ಬಟನ್ ಇಲ್ಲಿ ಕಾಣಿಸ್ತಾ ಇದಲ್ವಾ ಇದು. ಸೊ ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ. ನೋಡಿ ಈ ಥರ ಇದೆ, ತಾನೇ ಕ್ಲೋಸ್ ಆಗುತ್ತೆ. ಓಕೆನಾ, ಫುಲ್ ಪ್ರೆಸ್ ಮಾಡಿ ಹಿಡ್ಕೋಬೇಕು ಅದನ್ನು, ಅವಾಗಲೇ ಕ್ಲೋಸ್ ಆಗೋದು. ನೋಡಿ ಫುಲ್ ಈ ಥರ ಕ್ಲೋಸ್ ಅದು ಫುಲ್ ಕ್ಲೋಸ್ ಆಗಂಟ ನೀವು ಇದು ಮಾಡಬೇಕು. ಕ್ಲೋಸ್ ಆಯಿತು. ಸೊ ಇವಾಗ ನಾನು ಅದನ್ನು ಕೂಡ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ನೋಡಿ ಈ ಥರ. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ವಿಡಿಯೋಗಾಗಿ ನನ್ನನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಎಕ್ಸ್ಟ್ರೀಮ್ ರೈಡರ್ ಕನ್ನಡಿಗ ಅಂತ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ.